ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊನ್ನೆ ಎಲ್ಲ ಕಟಿಂಗ್ ಎಲ್ಲ ತೋರಿಸಿದ್ನಲ್ರು, ಇವತ್ತು ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಆಮೇಲೆ ಬ್ಲೌಸ್ ಸ್ಲೀವ್ ಕಟಿಂಗು ಮತ್ತು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಇವತ್ತು ಡಾಟ್ ಮೆಜರ್ಮೆಂಟ್ ಆಗಲಿ ಎಲ್ಲ ಹಾಕಿರ್ತಿದ್ದೀವಿ ಅಲ್ವಾ, ಅದನ್ನು ಹೇಗೆ ಸ್ಟಿಚ್ ಮಾಡಬೇಕು ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ನಿಧಾನಕ್ಕೆ ನೋಡ್ಕೊಳ್ಳಿ. ಫಸ್ಟು ಮಾಡಬೇಕಾದ್ರೆ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ನೀವು ಹೊಲಿಯೋ ಟೈಮಲ್ಲಿ ಒಂದ್ಸಲ ಅದು ನೋಡ್ಕೊಂಡು ಹೊಲಿರುವಂತೆ. ಈ ವಿಡಿಯೋ ಎಂಡ್ ಆಗೋದ್ರೊಳಗಡೆ ನೀವು ಕೂಡ ಬ್ಲೌಸ್ ಕಂಪ್ಲೀಟಾಗಿ ಕಲಿತು ಹೊಲ್ದು ಹಾಕೋಬೇಕು. ಓಕೆನಾ ಮ್ಯಾಮ್? ಈ ವಿಡಿಯೋ ನೋಡ್ತಾ ನಾವು ಕಲ್ತ್ಕೊಂಡ್ಬಿಟ್ವಿ, ಥ್ಯಾಂಕ್ ಯು ಅಂತ ಹಾಕು. ಆಲ್ರೆಡಿ ಪೇಪರ್ ಕಟಿಂಗ್ ತುಂಬ ಜನ ಕಲ್ತಿದ್ದೀರಾ. ಆಲ್ರೆಡಿ ಭುವನ್ ಟೈಲರಿಂಗ್ ಕ್ಲಾಸಲ್ಲಿ ತುಂಬ ವೀಡಿಯೋಸ್ ಹಾಕಿದ್ವಿ, ಅಲ್ಲೂ ಕೂಡ ತುಂಬ ಜನ ಕಲ್ತ್ಕೊಂಡು ಮೆಸೇಜ್ಗಳು ಆಗ್ತಾ ಇರ್ತೀರಾ. ಈ ಚಾನಲ್ ಗೊತ್ತಿರೋರು ನೋಡ್ತಾ ಇರ್ತೀರಿ. ಹೊಸಬ್ರನ್ನಾರ ನೋಡ್ತಾ ಇದ್ರೆ ನಮ್ದು ಇನ್ನೊಂದು ಚಾನಲ್ ಇದೆ, ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ ಅಂತೇಳಿ. ಅದರಲ್ಲಿ ತುಂಬ 300ಕ್ಕೂ ಹೆಚ್ಚು ವೀಡಿಯೋಸ್ ಹಾಕಿದ್ದೀನಿ. ಅದರಲ್ಲಿ ಬ್ಲೌಸ್ ಕಟಿಂಗ್ ಆಗಲಿ, ಡ್ರೆಸ್ ಕಟಿಂಗ್ ಆಗಲಿ, ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಪ್ರತಿಯೊಂದನ್ನು ಕೂಡ ಹಾಕಿದ್ದೀನಿ. ಇದನ್ನು ಹೊಸಬ್ರು ಯಾರ ಇದ್ದರೆ ಅದಕ್ಕೆ ಹೋಗಿ ನೋಡಿ ನೀವು ಕೂಡ ಕಲ್ತ್ಕೊಳ್ಳಿ, ಆಯಿತಾ? ಇವಾಗ ಅದನ್ನು ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸೋಣವಾ? ಬನ್ನಿ ತೋರಿಸ್ತೀನಿ. ಓಕೆ, ಇವಾಗ ಡಾಟ್ ಎಲ್ಲ ನಿಮಗೆ ಕಟಿಂಗ್ ಮಾಡಿದಾಗ ತೋರಿಸಿದ್ದೆ ಅಲ್ವಾ, ಡಾಟ್ ಮಾರ್ಕ್ ಹೇಗೆ ಹಾಕಬೇಕು ಅಂತ. ಎರಡೂ ಕಡೆಯೂ ಡಾಟ್ ಮಾರ್ಕ್ ಇದೆ, ಕಾಣಿಸ್ತಿದೆ ಅಲ್ಲ? ಇಲ್ಲೂ ಇದೆ, ಇಲ್ಲೂ ಇದೆ. ಫಸ್ಟ್ ಯಾವುದಪ್ಪ ಸ್ಟಿಚ್ ಮಾಡಬೇಕು ಅಂದರೆ ಸೆಂಟ್ರದ್ದನ್ನೇ ನೀವು ಸ್ಟಿಚ್ ಮಾಡ್ಕೋಬೇಕು. ಸೆಂಟ್ರದ್ದು ಯಾಕೆ ಮ್ಯಾಮ್, ನಾವೆಲ್ಲಾದರೂ ಸ್ಟಿಚ್ ಮಾಡ್ಬೋದಲ್ವ ಡಾಟ್ ತಾನೆ ಅಂತ ನೀವು ಕೇಳ್ಬೋದು. ಸೆಂಟ್ರದ್ದು ಏನಕ್ಕೆ ಅಂದರೆ, ಒಂದು ನಿಮಿಷ ಸ್ಟಿಚ್ ಮಾಡಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾಸ್ಟಲ್ಲಿ ರಫ್ ಹೊಡ್ಕೋಬೇಕು, ಸೆಂಟ್ರಲ್ಲಿ ತೊಗೊಂಡು ಬಂದು ಇಲ್ಲೂ ಕೂಡ ರಫ್ ಹೊಡೆದು ಹೀಗೆ ಬಂದು ಇಲ್ಲಿ ಎಂಡ್ ಮಾಡಬೇಕು. ಫಸ್ಟ್ ಒನ್ ಸೆಂಟ್ರ್ ಡಾಟೇ ಹಿಡಿಬೇಕು. ಯಾವ ರೀತಿ ಹಿಡಿಬೇಕು ಅಂತ ತೋರಿಸ್ತೇವಲ್ವಾ? ಓಕೆ, ಇವಾಗ ಈ ರೀತಿ ಹಾಕ್ಕೊಂಡು ಇದನ್ನು ಕಟ್ ಮಾಡೋಣ. ಯಾಕೆ ಇದನ್ನು ಫಸ್ಟು ಮ್ಯಾಮ್ ಹೇಳ್ತೀನಿ ಅಂದ್ರಿ, ಸುಮ್ಮನೆ ಆದ್ರಿ ಅಂತ ಕೇಳ್ತೀರಾ? ಓಕೆ, ಈ ಡಾಟ್ ಮೆಜರ್ಮೆಂಟು ಒಟ್ಟಿಗೆ ಒಂದೇ ಸಲ ಯಾಕೆ ಹಿಡಿತೀನಪ್ಪ ಅಂತಂದರೆ, ಸಪ್ರೇಟ್ ಈ ಥರ ಆದಾಗ ಸಪ್ರೇಟ್ ಹಿಡಿದಾಗ ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿ ಬಂದರೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹೊಲ್ದಾದ್ಮೇಲೆ ಕೆಲವೊಂದು ಸಲ ಅಪ್ ಆ್ಯಂಡ್ ಡೌನ್ ಬರುತ್ತೆ, ಗೊತ್ತೇನ್ರೋ? ಅದಕ್ಕೋಸ್ಕರನೇ ಇದೆಲ್ಲ ಒಟ್ಟಿಗೆ ನಾವು ಹಿಡಿಬೇಕು. ಅಕಸ್ಮಾತ್ ನಿಮ್ಗೆ ಬೇರೆ ಥರ ಹಿಂಗೆ ಕಟಿಂಗ್ ಮಿಸ್ ಆಗಿ ನೀವು ಕಟ್ ಮಾಡಿದ್ರಿ ಅಂದರೆ ಒಂದು ಸಲ ನೀವು ಅಟ್ಯಾಚಿಂಗ್ ಮಾಡಿದಾಗ ಇದೇ ಮೆಜರ್ಮೆಂಟ್ ನೋಡಿಕೊಂಡು ನೀವು ಸ್ಟಿಚ್ ಕೂಡ ಹಾಕ್ಕೋಬೋದು, ಏನು ತಪ್ಪೇನಿಲ್ಲ. ಅಕಸ್ಮಾತ್ ನಿಮ್ಮದು ಕಟಿಂಗ್ ಆಗಿದೆ ಅಂದರೆ ಈ ಮೆಜರ್ಮೆಂಟ್ ನೋಡಿಕೊಂಡು ಒಂದು ಮಾರ್ಕ್ ಹಾಕಿ ಒಂದೇ ಲೆವೆಲ್ಲಿಗೆ ನೀವು ಇದನ್ನು ಸೆಂಟ್ರಲ್ಲಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ? ಆವಾಗ ನಿಮಗೆ ಅಪ್ ಆ್ಯಂಡ್ ಡೌನು ಬರಲ್ಲ, ಒಂದೇ ಸಮ ಇರುತ್ತೆ. ಓಕೆನಾ? ಇದಾದಮೇಲೆ ನೆಕ್ಸ್ಟು ಈ ಸೆಂಟ್ರ್ ಡಾಟು ಆದಷ್ಟು ಈ ಸೆಂಟ್ರಲ್ಲೇ ಬರಬೇಕು, ಓಕೆನಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸೆಂಟ್ರಲ್ಲೇ ಬರಬೇಕು. ಅಕಸ್ಮಾತ್ ನೀವು ಮಾರ್ಕ್ ಹಾಕಿದಾಗ ಒಂದು ಪಾಯಿಂಟ್ ಈ ಕಡೆ ಬಂದಿದ್ರೂ ಪರವಾಗಿಲ್ಲ, ಇದನ್ನು ಸೆಂಟ್ರಿಗೆ ಕೂರಿಸ್ಕೊಂಡು ನೀವು ಸ್ಟಿಚ್ ಹಾಕ್ಕೊಡಿ. ಇಲ್ಲಿ ರಫ್ ಹೊಡ್ಕೊಳ್ಳಿ, ಇದನ್ನು ತೊಗೊಂಡು ಬಂದು ಇಲ್ಲೂ ಕೂಡ ರಫ್ ಹೊಡ್ಕೊಳ್ಳಿ. ರಫ್ ಹೊಡಿಯೋದನ್ನ ಮರಿಬೇಡಿ, ಓಕೆನಾ? ಇದನ್ನು ಅಷ್ಟೇ ಸೆಂಟ್ರಲ್ಲಿ ಹಿಂಗೆ ಇಟ್ಕೊಂಡು ನಾವೆಲ್ಲ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ, ಹಂಗಂಗೆ ಹಿಡಿತೀವಿ. ಇದು ನೋಡಿಕೊಂಡು ನೀವು ಹೊಸಬ್ರಾಗಿರೋದ್ರಿಂದ ನೀವು ಆದಷ್ಟು ಮಾರ್ಕ್ನ ನೋಡಿಕೊಂಡೇ ಇಟ್ಕೊಳ್ಳಿ, ಆಯಿತಾ? ಹಿಂಗೆ ಇಟ್ಕೊಳ್ಳಿ, ಸೆಂಟ್ರ್ ಡಾಟ್ ಆದಷ್ಟು ನೋಡಿಕೊಂಡು ಒಂದೇ ಸಮ ಇದೆಯಾ ಅಂತ ನೋಡಿ. ಹಿಂಗೆ ಇಟ್ಕೊಂಡಾಗ ಈ ರೀತಿ ಬರುತ್ತೆ. ಈ ರೀತಿ ಬಂದಂಗೆ ಅಪ್ ಆ್ಯಂಡ್ ಡೌನ್ ಬಂದಾಗ ಇಲ್ಲಿ ನೀಟಾಗಿ ಒಂದೇ ಸಮ ಮಾಡಿಕೊಂಡು ನಾವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ, ಓಕೆನಾ? ಈ ರೀತಿ ಇದನ್ನು ಅಷ್ಟೇ ಸ್ಟಿಚ್ ಆದಮೇಲೆ ಇವೆರಡು ಕಟ್ ಮಾಡ್ಕೊಂಡು ನೋಡ್ತೀರಲ್ಲ, ಇದು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಸ್ಟಾರ್ಟಿಂಗಲ್ಲೇ ನೀವು ಕಲಿತಾನೆ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ನೋಡಿ ಇವೆರಡು ಒಂದೇ ಸಮ ಇದೆಯಾ, ಕಾಣಿಸ್ತಿದೆಯಾ? ಒಂದೇ ಒಂದು ಪಾಯಿಂಟ್, ನಮಗೆ ಒಂದೇ ಒಂದು ಪಾಯಿಂಟ್, ಇದು ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಹಂಗೇನಾರು ಆಯಿತು ಅಂದರೆ ಇದನ್ನು ಕೂಡ ಒಂದು ಪಾಯಿಂಟು ಜಾಸ್ತಿನೇ ಇಟ್ಕೊಳ್ಳಿ. ತುಂಬ ಕಮ್ಮಿ ಇಟ್ಕೋಬೇಡಿ, ಇದು ಮೇಯ್ನ್, ಇದು ಸೆಂಟ್ರ್ ಡಾಟೇ ಮೇಯ್ನು. ಕಾರಣ ಇದನ್ನು ಕಮ್ಮಿ ಇಟ್ಕೊಂಡ್ರೆ ಚೆಸ್ಟ್ ಹತ್ರ ಟೈಟಾಗಿ ಪ್ರೆಸ್ ಆದಂಗೆ ಬರುತ್ತೆ. ಇದನ್ನು ಯಾವ್ದಷ್ಟು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಇದಾದಮೇಲೆ ನೆಕ್ಸ್ಟ್ ಬಂದು ಇಲ್ಲಿರುತ್ತಲ್ರೋ, ಇದನ್ನು ಹಿಂಗೆ ಇಟ್ಕೋಬೇಕು. ಇದೆರಡು ಸಮ ನೀಟಾಗಿ ಇಂಕರು ಥರ ಬರಬೇಕು. ನಾವು ಪ್ರಿನ್ಸ್ ಕಟ್ ಮಾಡ್ಕೊತೀವಲ್ಲ, ಹಾಗಾಗಿ ಈ ಥರನೇ ಬಂದಿರಬೇಕು. ಆವಾಗ ಶೇಪು ನೀಟಾಗಿ ಕುತ್ಕೊಳ್ಳುತ್ತೆ, ಓಕೆನಾ?
ನಾವೇ ಮಾರ್ಕ್ನ ಎಲ್ಲೆಲ್ಲಿ ಹಾಕ್ಕೊಂಡಿರ್ತೀವೋ ಅಲ್ಲಲ್ಲೇ ಇಟ್ಕೋಬೇಕು, ಅವಾಗ ಕರೆಕ್ಟಾಗಿ ಬರುತ್ತೆ. ನಾವು ಮಾರ್ಕ್ ಕರೆಕ್ಟಾಗಿ ಹಾಕಿರ್ತೀವಲ್ಲ ಹಾಗಾಗಿ ಕರೆಕ್ಟಾಗಿಯೇ ಬರುತ್ತೆ. ಓಕೆನಾ? ಇದು ಆದಮೇಲೆ ನೆಕ್ಸ್ಟು ಈ ಕಡೆ ಇದನ್ನು ಅಷ್ಟೇ ನೀಟಾಗಿ ಕೂರಿಸ್ಕೋಬೇಕು. ಮಾಡೋಣ, ಈ ಕಡೆ ತಗೊಳ್ಳೋಣ. ರಫ್ ಹೊಡ್ಕೊಳ್ಳಿ, ಹೀಗೆ ಇಲ್ಲೂ ರಫ್ ಹೊಡ್ಕೊಳ್ಳಿ. ಓಕೆ, ಡಾಟ್ ಎಲ್ಲ ಮುಗೀತಲ್ವಾ ನೋಡಿ. ಈ ಥರ ಕುತ್ಕೋಬೇಕು ಕಪ್ಸು, ಆವಾಗ ಬ್ಲೌಸು ನೀಟಾಗಿ ಕುತ್ಕೊಳ್ಳುತ್ತೆ ನಾವು ಹಾಕ್ಕೊಂಡಾಗಲೂ ಕೂಡ. ಅರ್ಥ ಆಯ್ತಲ್ಲ? ಈಗ ನಾವು ಪಟ್ಟಿ ಪೀಸ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀವಿ. ಪಟ್ಟಿ ಪೀಸು ಲೈನಿಂಗ್ ಆಗಲಿ ನಮ್ಮ ಪ್ಲೈನ್ ಆಗಲಿ ಈ ಥರ ಆಪೋಸಿಟ್ಟೇ ಇಟ್ಕೋಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ, ಹೊಲಿಬೇಕಾದ್ರೆ ಮೇಡಮ್ ಒಂದೇ ಕಡೆ ಬಂದುಬಿಡುತ್ತೆ ನಮಗೆ. ಹೊಲ್ದು ಹಾಕ್ಕೋಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎರಡು ಒಂದೇ ಕಡೆ ಬರುತ್ತೆ ಮೇಡಮ್ ಅಂತ ತುಂಬ ಜನ ಕಂಪ್ಲೇಂಟ್ಗಳು ಹೇಳ್ತಾರೆ. ಏನಕ್ಕೆ ಆ ರೀತಿ ಬರುತ್ತೆ? ಸಪ್ರೇಟಾಗಿ ಸಿಂಗಲಾಗಿ ಹೊಲ್ಕೊಂಡ್ಬಿಡ್ತೀರಾ, ಬಂದುಬಿಡುತ್ತೆ. ಆ ರೀತಿ ಮಾಡ್ಕೋಬೇಡಿ. ಹಿಂಗೆ ಪಟ್ಟಿ ಪೀಸ್ ಮಾಡಬೇಕಾದ್ರೆ ಎರಡನ್ನೂ ಫಸ್ಟ್ ಹಿಂಗೆ ಆಪೋಸಿಟ್ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಅದಾದಮೇಲೆ ಈ ಕಡೆಯಿಂದ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೊಳ್ಳಿ. ಜಾಸ್ತಿ ಬೇಡ, ಒಂದೇ ಒಂದು ಟೆನ್ಷನ್ ಮಾರ್ಜಿನ್. ಈ ಕಡೆ 3 ಈ ಕಡೆ 3 ಕಟಿಂಗ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹೊಸಬ್ರೇನಾದ್ರು ನೋಡ್ತಿದ್ರೆ 3 ಹಾಕ್ಕೊಳ್ಳಿ. ಕೆಲವರು 2 ಹಾಕ್ಕೊಂಡು ಮಾಡ್ತಾರೆ, ಅದು ಥಿಕ್ನೆಸ್ ಬರಲ್ಲ. ದಪ್ಪ ಇತ್ತು ಅಂದರೆ ಪಟ್ಟಿ ಚೆಸ್ಟ್ ಕೆಳಗಡೆ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ? ಹಾಂ, ಓಕೆ. ಅದಾದಮೇಲೆ ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಹೊಡಿಬೇಕಾದ್ರೆ ಇದನ್ನು ಸ್ವಲ್ಪ ಕಟ್ ಮಾಡೋದನ್ನ ನ್ಯಾಚ್ ಅಂತಾರೆ. ಇದನ್ನು ನ್ಯಾಚ್ ಹೊಡ್ಕೊಳ್ಳೋದು ಏನಕ್ಕಪ್ಪ ಅಂದರೆ ಹಿಂಗೆ ಉಲ್ಟಾ ಮಾಡಿ ನಾವು ಕಿನ್ನರಿ ಹಾಕಿದಾಗ ಇಲ್ಲಿ ಲೂಸ್ ಬರುತ್ತೆ ಅಲ್ವಾ, ಫೋಲ್ಡ್ ಮಾಡಿದಾಗಲೂ ಅಷ್ಟೇ ನೀಟಾಗಿ ಬರುತ್ತೆ. ಇದು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ ರೌಂಡ್ ಶೇಪ್ ಆಗಲಿ ಮತ್ತೊಂದಾಗಲಿ ಎಲ್ಲವೂ ಕೂಡ ಚೆನ್ನಾಗಿಯೇ ಬರುತ್ತೆ ನೋಡಿ. ಆಮೇಲೆ ಸ್ಟಿಚ್ ಮಾಡ್ಬೇಕಾದ್ರೆ ಆದಷ್ಟು ಇನ್ನೊಂದು ಇದ್ದಂಗೆ ತೊಗೊಳ್ಳಿ, ಥ್ರೆಡ್ ಕಟ್ ಆಗಲ್ಲ. ನಾನು ಹೇಳ್ಬೇಕಾದ್ರೆ ಮಧ್ಯ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ, ಗಮನಿಸ್ಕೊತಾ ಇರಿ ಆಯಿತಾ? ಹೀಗೆ ಓಕೆನಾ? ಇದಾದಮೇಲೆ ಇದು ತೊಗೊಳ್ಳಿ, ಇದು ನ್ಯಾಚ್ ಹೊಡೀರಿ. ನ್ಯಾಚ್ ಹೊಡಿಬೇಕಾದ್ರೆ ಇಂಪಾರ್ಟೆಂಟು, ಕಾರಣ ಈ ಸ್ಟಿಚಿಂಗಿಂದ ಒಳಗೆ ಬಂತು ಅಂದರೆ ಕಟ್ಟಾಗಿ ಹೋಗ್ಬಿಡುತ್ತೆ. ಅದಕ್ಕೇ ಸ್ಟಿಚಿಂಗಿಂದ ಹೊರಗೇ ನಾವು ಸ್ವಲ್ಪ ಕಟ್ ಮಾಡೋದನ್ನ ನ್ಯಾಚ್ ಅಂತೀವಿ. ಓಕೆನಾ? ನೋಡಿ, ಇದನ್ನು ನೀಟಾಗಿ ಕೂರಿಸ್ಕೊಂಡು ಕಿನ್ನರಿ ಹಾಕ್ಬೇಕು. ಕಿನ್ನರಿ ಹಾಕ್ಬೇಕಾದ್ರೂ ಅಷ್ಟೇ ಲಾಸ್ಟಲ್ಲೇ ಬರಬೇಕು. ಓಕೆ, ಈ ರೀತಿ ನೀವು ಆದಷ್ಟು ಹೊಸಬ್ರು ನಿಧಾನಕ್ಕೇ ಹೊಲಿರಿ, ಪರವಾಗಿಲ್ಲ. ಇದಾದಮೇಲೆ ಸುತ್ತ ಹೊಲಿದಿಟ್ಕೊಂಡ್ರಿ. ಲಾಸ್ಟಲ್ಲಿ ಒಂದು ಟೆನ್ಷನ್ ಮಾರ್ಜಿಗಿಂತ ಲಾಸ್ಟಲ್ಲಿ ಹಿಂಗಾದ್ರೆ ಹಿಂಗೆ ಕೂರ್ಬೇಕಾದ್ರೆ ಏನು ಸ್ವಲ್ಪ ಹಿಂಗಿತ್ತು ಅಂದರೆ ಶೇಪ್ ಕೊಟ್ಕೊಂಡು ಆಮೇಲೆ ನಾವು ಕಟ್ ಮಾಡ್ಕೋಬೋದು. ಅದಕ್ಕೇ ಸುತ್ತ ಹೊಲ್ಕೊಂಡು ಇನ್ನೊಂದು ಸಲ ಕಟ್ಟಿಂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಬಿಟ್ಟಿದ್ದು ಕಟ್ ಮಾಡ್ಕೋಬೇಕಾದ್ರೆ ಅಂತಂದರೆ ಎಲ್ಲವೂ ಒಂದೇ ಸಮ ಇರಬೇಕು. ಒಂದು ಸಮ ಇಲ್ಲ ಅಂದರೆ ಲಾಸ್ಟಲ್ಲಿ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಕೊಂಡು ಜಸ್ಟ್ ಒಂಚೂರು ಶೇಪ್ ತಕ್ಕೊಳ್ಳೋದಷ್ಟೇ, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಶೇಪ್ಗಳು ಲಾಸ್ಟಲ್ಲಿ. ಓಕೆನಾ? ಈ ರೀತಿ ಚೂರು ಅಲ್ಲಲ್ಲಿ ಬಿಟ್ಟಿರ್ತೀವಲ್ಲ, ಏನಾದರೂ ಸ್ವಲ್ಪ ಇತ್ತು ಅಂದರೆ ಈ ಥರ ಶೇಪ್ ತಕ್ಕೊಳ್ಳಿ. ಎಲ್ಲಾದರೂ ಒಂದು ಕಟ್ ಮಾಡಬೇಕಾದ್ರೆ ಜರ್ಕಾಡಿದರೆ ಮಾತ್ರ ಈ ಥರ ಶೇಪ್ ತಕ್ಕೊಂಡು ಬಿಟ್ಕೊಳ್ಳಿ. ನಾವು ಅಟ್ಯಾಚಿಂಗ್ ಈ ಕಡೆ ಮಾಡಿರ್ತೀವಲ್ಲ, ಏನಾಗಲ್ಲ. ನೆಕ್ಸ್ಟ್ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಪಟ್ಟಿ ಪೀಸ್ನ. ಇದನ್ನು ಪಟ್ಟಿ ಪೀಸ್ ಅಂತ ಕರೀತಾರೆ. ಓಕೆನಾ? ಪಟ್ಟಿ ಪೀಸ್ ಹೆಂಗಪ್ಪ ಅಟ್ಯಾಚ್ ಮಾಡಬೇಕು ಅಂದರೆ ಫಸ್ಟು ಒಂದು ಪಟ್ಟಿ ಪೀಸ್ನ ಕೆಳಗೆ ಇಟ್ಕೊಳ್ಳಿ. ನಾವು ಡಾಟ್ ಹಿಡ್ದಿರ್ತೀವಲ್ವ, ಈ ಡಾಟ್ನ ಇದ್ರ ಮೇಲೆ ಕೂಡಿಸ್ಕೊಂಡು ಇದನ್ನು ಒಂದು ಟೆನ್ಷನ್ ಮಾರ್ಜಿನ್ನಲ್ಲಿ ಹೊಲ್ಕೊಳ್ಳಿ. ಈ ಡಾಟ್ ಇರುತ್ತಲ್ರೋ ಸೆಂಟ್ರ್ ಡಾಟು, ಇದನ್ನು ಈ ಕಡೆಗೆ ಫೋಲ್ಡ್ ಮಾಡ್ಕೊಳ್ಳಿ, ಅಂದರೆ ಮುಂಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ರೀತಿ ಕೂರಿಸ್ಕೊಳ್ಳಿ. ಎಲ್ಲದೂ ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನ್ನೇ ಬರಬೇಕು. ನಾವು ಪಟ್ಟಿ ಪೀಸಲ್ಲಿ ಜಾಸ್ತಿ ತೊಗೊಂಡಿದ್ರೆ ಲಾಸ್ಟಲ್ಲಿ ಮೇಗುತ್ತೆ, ತಲೆ ಕೆಡಿಸ್ಕೋಬೇಡಿ, ಅದು ಕಟ್ ಮಾಡಿ ಬಿಸಾಕೋಣ. ಒಂದು ಅಟ್ಯಾಚಿಂಗ್ ಆಯ್ತಲ್ವ. ಇನ್ನೊಂದು ಮಾಡಬೇಕಾದ್ರೆ ಫಸ್ಟು ನಾವು ಇದನ್ನು ಫ್ರಂಟ್ ಹಾಕ್ಕೋಬೇಕು, ಅದ್ರ ಮೇಲೆ ಪಟ್ಟಿನ ಕೂರಿಸ್ಕೋಬೇಕು. ಇದನ್ನು ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನಲ್ಲಿ ಹೊಲ್ಕೋಬೇಕಾದ್ರೆ ಈ ಡಾಟ್ ಇರುತ್ತಲ್ಲ, ಇದನ್ನು ಫ್ರಂಟಿಗೆ ಫೋಲ್ಡ್ ಮಾಡ್ಕೋಬೇಕು. ಅಲ್ಲೇ ಸ್ಟಾರ್ಟಿಂಗಲ್ಲೇ ಮಾಡ್ಕೋಬೇಕಿತ್ತು, ಇರಲಿ. ಇದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡು
ಇದನ್ನು ಹಿಂಗೆ ಕೂರಿಸ್ಕೊಂಡು ಕಾಣಿಸ್ತಲ್ವೇನ್ರೋ ನಿಮಗಿದು ಈ ರೀತಿ ಫಸ್ಟೇ ನೀವು ಫೋಲ್ಡ್ ಮಾಡ್ಕೊಂಡಿರೋದ್ರ ಫರ್ ಹೊಡೆದಿಟ್ಕೊಳ್ಳಿ, ಇಲ್ಲಾಂದರೆ ಮಾಡಬೇಕಾದ್ರೇ ಮಾಡ್ಕೊಳ್ಳಿ. ಓಕೆ ಓಕೆ ಡಬಲ್ ಸ್ಟಿಚ್ ಹಾಕೊಳ್ಳೋಣ. ಓಕೆ ಕಂಪಲ್ಸರಿ ಡಬಲ್ ಸ್ಟಿಚ್ ಇರಲೇಬೇಕು. ಇಷ್ಟ ಆಯ್ತಲ್ಲ. ನೆಕ್ಸ್ಟು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ್ಯಾವ ಕಟಿಂಗ್ ಮಾಡಬೇಕಾದ್ರೆ ಹೇಳಿದ್ದೆ. ಉಕ್ಸ್ಪಟ್ಟಿ 2 ಇಂಚು, ಕಾಜಾಪಟ್ಟಿ 2.5 ಇಂಚು ಅಂತ. ಉದ್ದ ಬಂದು 8 ತೊಗೊಂಡಿದ್ದೀವಿ. ಓಕೆನಾ. ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ ಯಾವ್ಯಾವ ಕಡೆ ಹಾಕಬೇಕು ಅಂತ ಕೇಳ್ಬೋದು. ಕೆಲವರು ಎಡಗಡೆ ಹಾಕ್ಕೊತಾರೆ, ಕೆಲವರು ಬಲಗಡೆ ಹಾಕ್ಕೊತಾರೆ. ನಿಮ್ಮ ಹಳತೆ ಬ್ಲೌಸಲ್ಲಿ ಯಾವ ಕಡೆ ಇರುತ್ತೋ ಹಾಕ್ಕೊಳ್ಳಿ. ನಮ್ಮ ಹಳತೆ ಬ್ಲೌಸಲ್ಲಿ ಎಡಗಡೆ ಇದೆ ಉಕ್ಸ್ಪಟ್ಟಿ. ಇದನ್ನು ನಾನು ಎಡಗಡೆ ಉಕ್ಸ್ಪಟ್ಟಿನ ಮಾಡ್ತೀನಿ. ಫಸ್ಟು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ, ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಓಕೆನಾ. ಇದನ್ನು ಅಷ್ಟೇ ಕಾಜಾಪಟ್ಟಿನ ಚಿಕ್ಕದಾಗೊಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ. ನೆಕ್ಸ್ಟು ಮೇಲ್ಗಡೆ ತಗೋಬೇಕು. ಉಕ್ಸ್ಪಟ್ಟಿ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಬೇಕು. ಇದು ನಾವೊಂದು ಟೆನ್ಷನ್ ಮಾರ್ಜಿನಲ್ಲಿ ಇಟ್ಕೊಂಡು ಹೊಲ್ಕೋಬೇಕು. ಉಕ್ಸ್ಪಟ್ಟಿ ಕಂಪ್ಲೀಟಾಗಿ ಮುಗಿದ್ಮೇಲೆ ಕಾಜಾಪಟ್ಟಿ ತೋರಿಸ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ. ಉಕ್ಸ್ಪಟ್ಟಿನ ಮೇಲ್ಗಡೆ ಇಟ್ಕೊಂಡು ಇದನ್ನು ಅಟ್ಯಾಚಿಂಗ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಫೋಲ್ಡಿಂಗು, ಇನ್ನೊಂದು ಫೋಲ್ಡಿಂಗ್ ತೊಗೊಂಡು ಬಂದು ಇಲ್ಲಿ ಕೂರಿಸ್ಕೋಬೇಕು. ಅದಾದಮೇಲೆ ಮತ್ತೊಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಉಕ್ಸ್ಪಟ್ಟಿ ಇದೇ ರೀತಿಯೇ ಮಾಡ್ಕೋಬೇಕು. ಕೆಲವರು ಏನು ಮಾಡಿಬಿಡ್ತಾರೆ, ಇವೆರಡನ್ನೂ ಸೇರಿಸಿ ಹಿಂಗೆ ಹೊಲ್ಕೊಂಡ್ಬಿಡ್ತಾರೆ. ಇದು ತುಂಬ ಜನ ಮಾಡ್ತಾ ಇರ್ತಾರೆ. ಅದಾದಮೇಲೆ ಒಂದೇ ಸಲ ಫೋಲ್ಡ್ ಮಾಡಿಬಿಡ್ತಾರೆ. ಕೆಲವರು ಅಂತಿರ್ಬೋದು, ಹೌದು ಮ್ಯಾಮ್ ನಾವು ಹಂಗೆ ಮಾಡೋದು, ಏನು ತಪ್ಪಿದೆ, ಇನ್ನೂ ನೀಟಾಗಿ ಬರುತ್ತಲ್ಲ ಅಂತ ಕೇಳ್ಬೋದು ಕ್ವಶನ್ನು. ಈ ರೀತಿ ಮಾಡಿದಾಗ ಏನಾಗುತ್ತೆ ಗೊತ್ತೇನ್ರೋ, ಇವಾಗ ಹಿಂಗೆ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇರೋದು. ಹಿಂಗೆ ಅಟ್ಯಾಚಿಂಗ್ ಮಾಡ್ತೀರಾ, ಒಂದು ಫೋಲ್ಡ್ ಮಾಡ್ತೀರಾ. ಇದು ಥಿಕ್ನೆಸ್ಸು ಕಮ್ಮಿ ಬರುತ್ತೆ, ಅಂದರೆ ತೆಳು ಬರುತ್ತೆ, ಜಾಸ್ತಿ ಗಟ್ಟಿ ಬರಲ್ಲ. ನಾವಿಲ್ಲಿ ಉಕ್ಸ್ ಹಾಕಿದಾಗ ನಮಗೆ ಎಳೆ ಬಂದು ಹಿಂದಗಡೆ ಕಾಣಿಸುತ್ತೆ. ಎಷ್ಟೋ ಬ್ಲೌಸ್ಗಳಲ್ಲಿ ಕೆಲವ್ರು ಹಿಂಗೆ ಹಾಕಿ ಕಳಿಸಿರ್ತಾರೆ, ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಇಲ್ಲಿ ಕಾಣಬಾರ್ದು ನಾವು ಉಕ್ಸ್ ಹಾಕೋದು. ಮತ್ತು ಗಟ್ಟಿ ಬರಬೇಕಲ್ವ ನಮ್ಗೆ ಉಕ್ಸ್ ಹಾಕಿದಾಗ. ಗಟ್ಟಿ ಬರಬೇಕು ಅಂತ ಏನು ಮಾಡ್ತೀವಿ, ನೀಟಾಗಿ ತೊಗೋಬೇಕಾದ್ರೆ ಹಿಂದಗಡೆಯಿಂದ ಬಂದ್ಬಿಡುತ್ತೆ. ಇಲ್ಲಿ ಉಕ್ಸ್ ಎಲ್ಲ ಇದು ದಾರ ಎಲ್ಲ ಕಾಣ್ತಾ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ, ಚಿಕ್ಕದಾಗೊಂದು ಫೋಲ್ಡ್ ಮಾಡ್ಕೊಳ್ಳಿ, ಅದನ್ನು ತೊಗೊಂಡು ಬಂದು ಇಲ್ಲಿ ಕೂರಿಸ್ಕೊಳ್ಳಿ. ಆಯಿತಾ. ಆಮೇಲೆ ನೀವು ಫೋಲ್ಡಿಂಗ್ ಆದಾಗ 3 ಫೋಲ್ಡ್ ಸಿಗುತ್ತೆ. 1 2 3. ಅವಾಗ ಏನಾಗುತ್ತೆ, ಇಲ್ಲೇ ದಪ್ಪ ಆದಾಗ ನಾವು ಎಷ್ಟೇ ಕೆಳಗೆ ಹಾಕಿದ್ರೂ ಇಲ್ಲಿ ಹಿಂದಗಡೆ ಉಕ್ಸ್ ಹಾಕಿದಾಗ ದಾರ ಕಾಣಿಸಲ್ಲ. ನಾನು ಅದಕ್ಕೆ ಹೇಳಿದ್ದು, ನಾನು ಹೇಳೋದು ನಾನು ಮಾಡೋದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮಧ್ಯ ಟಿಪ್ಸ್ ಹೇಳ್ತಾ ಇರ್ತೀನಿ ಅಂತ. ಇವಾಗ ಅರ್ಥ ಆಯ್ತಲ್ವಾ. ಉಕ್ಸ್ಪಟ್ಟಿ ಈ ಥರ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಕೊಡ್ಕೋಬೇಕು. ಇಲ್ಲಿ ತೊಗೊಂಡು ಬಂದು ಇಲ್ಲಿ ಕೂರಿಸ್ಕೊಂಡು ನೀಡಲ್ನ ಹಿಂಗೆ ತಿರ್ಸ್ಕೋಬೇಕು. ನೀಡಲ್ಲು ಕೆಳಗಿದ್ದಾಗ ತಿರುಗಿಸ್ಕೊಂಡು ನಾವು ಮತ್ತೊಮ್ಮೆ ಕ್ಲೀನಾಗಿ ಇದನ್ನು ಫೋಲ್ಡಿಂಗ್ನ ಒಂದ್ರ ಮೇಲೆ ಇಟ್ಕೊಂಡು ಕರೆಕ್ಟಾಗಿ ನಾವು ಇದನ್ನು ಕೂರಿಸ್ಕೋಬೇಕು. ಉಕ್ಸ್ಪಟ್ಟಿ ಮಾಡಬೇಕಾದ್ರೆ ಹಿಂದಗಡೆ ಕಾಣಬಾರ್ದು, ಇದು ಮಡ್ಸಿರೋದು ಆ ರೀತಿ ಇರಬೇಕು. ಮತ್ತು ತುಂಬಾ ಮಡಿಸ್ಬಾರ್ದು. ಓಕೆನಾ. ಇದು ಜಾಸ್ತಿ ಇರಲಿ, ತೊಂದರೆ ಇಲ್ಲ, ಆಮೇಲೆ ಕಟ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮತ್ತು ಇಲ್ಲಿ ಇಷ್ಟೇ ಇದೆ, ತುಂಬಾ ಫೋಲ್ಡಿಂಗ್ ಆಗಿಲ್ಲ, ಮತ್ತು ದಪ್ಪನೂ ಇದೆ. ನೋಡಿ ಥಿಕ್ನೆಸ್ಸು ನಾವು ಉಕ್ಸ್ ಹಾಕ್ದಾಗಲೂ ಕೂಡ ಕೆಳಗಡೆ ಕಾಣಿಸಲ್ಲ. ಅರ್ಥ ಆಯ್ತೇನ್ರಪ್ಪ. ನೆಕ್ಸ್ಟ್ ಕಾಜಾಪಟ್ಟಿನ ನಾವು ಹಿಂದಗಡೆಯಿಂದ ಅಟ್ಯಾಚ್ ಮಾಡಬೇಕು. ಓಕೆನಾ. ಉಕ್ಸ್ಪಟ್ಟಿನ ಮುಂದಗಡೆಯಿಂದ ಅಟ್ಯಾಚ್ ಮಾಡಬೇಕು, ಕಾಜಾಪಟ್ಟಿನ ಹಿಂದಗಡೆಯಿಂದ ಒಂದು ಟೆನ್ಷನ್ ಮಾರ್ಜಿನಲ್ಲಿ ನಾವು ಅಟ್ಯಾಚಿಂಗ್ನ ಮಾಡ್ಕೋಬೇಕು. ಇದು ಅಷ್ಟೇ. ಎಷ್ಟೋ ಜನ ಕಾಜಾಪಟ್ಟಿ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ ಮಾಡ್ತೀರಾ. ಸರಿಯಾಗಿ ನೋಡ್ಕೊಳ್ಳಿ ಆಯಿತಾ. ದಾರಗಳು ಅವಾಗವಾಗ ಕಟ್ ಮಾಡ್ಕೊಂಬಿಡ್ರು, ಇಲ್ಲಾಂದರೆ ಲಾಸ್ಟ್ ಮುಗಿಯೋದ್ರೊಳಗಂತೂ ಅಸಹ್ಯ ಆಗಿರುತ್ತೆ. ಎಲ್ಲ ದಾರ ಬಿಟ್ಬಿಟ್ಟು. ಓಕೆನಾ. ಇವಾಗ ಸರಿಯಾಗಿ ನೋಡ್ಕೊಳ್ಳಿ. ಕಾಜಾಪಟ್ಟಿ ಅಟ್ಯಾಚಿಂಗ್ ಆಗಿದೆ. ಇದನ್ನು ಚಿಕ್ಕದಾಗೊಂದು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಇಲ್ಲೇ ಎಂಡ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಇದನ್ನು ಪೂರ್ತಿ ಎಂಡ್ ಮಾಡ್ತಾರೆ. ಹಂಗೆ ಮಾಡಬೇಡಿ, ಇಲ್ಲೇ ಎಂಡ್ ಮಾಡಬೇಕು. ಈ ಕಡೆ ಒಂದೇ ಸಮ ಕಾಣಬೇಕು. ಅರ್ಥ ಆಯ್ತಲ್ಲ ಏನರೋ. ಈ ರೀತಿ ಇಲ್ಲಿ ರಫ್ ಹೊಡ್ಕೊಳ್ಳಿ, ಇಲ್ಲಿಗೆ ಬಂದು ಕೂರಿಸ್ಕೊಳ್ಳಿ. ಇದ್ರ ಮೇಲೆ ಒಂದು ಫೋಲ್ಡಿಂಗು, ಇದ್ರ ಮೇಲೆ ನೀಟಾಗಿ ಕೂರಿಸ್ಕೊಂಡು ಇನ್ನೊಂದು ಫೋಲ್ಡಿಂಗ್. ಓಕೆನಾ. ಇಷ್ಟ
ಅದಾದಮೇಲೆ ಇದನ್ನು ಮತ್ತೆ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ಈ ಕಡೆ ಕಾಜಾ ಮಾಡಲಿಕ್ಕೆ, ಇಲ್ಲಿ ಮಧ್ಯದಲ್ಲಿ ಕಾಜಾ ಮಾಡಲಿಕ್ಕೆ. ಓಕೆನಾ? ಅರ್ಥ ಆಯ್ತಲ್ಲ? ಓಕೆ. ನೆಕ್ಸ್ಟ್ ಇವಾಗ ಇನ್ನೂ ಇಂಪಾರ್ಟೆಂಟು ಶೋಲ್ಡರ್ ಅಟ್ಯಾಚಿಂಗು. ಭುಜನ ಅಟ್ಯಾಚಿಂಗ್ನ ಮಾಡ್ಕೋಬೇಕು. ಭುಜ ಅಟ್ಯಾಚಿಂಗು ಯಾವ ರೀತಿ ಇರಬೇಕಪ್ಪ ಅಂತಂದರೆ ಒಂದ್ರ ಮೇಲೆ ಒಂದು ಹಾಕ್ಕೊಳ್ಳಿ. ಇದು ಎಕ್ಸ್ಟ್ರಾ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಒಂದೇ ಸಮ ನೋಡಿ. ಇಲ್ಲ ಅಂತಂದರೆ ನೀವು ಇವಾಗಲೇ ಬೇಕಾದರೂ ಒಂದೇ ಸಮ ಕಟ್ ಮಾಡಿ ಇಡ್ಬೋದು. ನೋಡಿ ಹಿಂಗೆ ಒಂದು ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿಕೊಂಡು ಒಂದೇ ಸಮ ಇರುತ್ತಲ್ಲ ಒಟ್ಟಿಗೆನೆ ಈ ರೀತಿ ಕಟ್ ಮಾಡಿ ಹಿಂಗೆ ಇಟ್ಕೊಂಡು ಇಲ್ಲ ಹಿಂಗೆ ಕೂರಿಸ್ಕೊಳ್ಳಿ. ಸಪೋಸ್ ಒಂದು ಚೂರು ಅಪ್ ಆ್ಯಂಡ್ ಡೌನ್ ಇತ್ತು ಅಂದ್ರೂ ಇಲ್ಲಿ ಕ್ಲಿಯರಾಗಿ ಬಂದು ಹೋಗುತ್ತೆ. ನೋಡಿ ಒಂದೇ ಸಮ ಬಂದೋಯ್ತು. ಓಕೆನಾ? ಇವಾಗ ನೆಕ್ಸ್ಟು ಹೀಗೆ ಇರಲಿ, ತೊಂದರೆ ಇಲ್ಲ. ಈಗ ಬ್ಯಾಕ್ನ ಹಾಕ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಹಾಕ್ಕೊಳ್ಳೋಣ. ಶೋಲ್ಡರ್ ಅಟ್ಯಾಚಿಂಗ್, ಭುಜ ಅಟ್ಯಾಚಿಂಗ್ ಹೆಂಗಪ್ಪ ಇರಬೇಕು ಅಂದರೆ ನಾವೇನು ಮಾಡಬೇಕಪ್ಪ, ಅರ್ಧ ಇಂಚಿಗೆ ನಾವು ಶೋಲ್ಡರ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಇದು ತುಂಬ ಇಂಪಾರ್ಟೆಂಟು. ನೋಡ್ಕೊತಾ ಇರಿ ಮತ್ತು ಕೇಳಿಸ್ಕೊತಾ ಇರಿ, ಆಯಿತಾ? ಎರಡನ್ನೂ ಫಸ್ಟು ಅರ್ಧ ಇಂಚಿಗೆ ಅಟ್ಯಾಚಿಂಗ್ ಮಾಡ್ಕೊಳ್ಳೋಣ. ಕೆಲವರು ಶೋಲ್ಡರ್ ಡ್ರಾಪ್ ಆಗುತ್ತೆ, ಏನಕ್ಕೆ ಮ್ಯಾಮ್ ಹಂಗಾದ್ಮೇಲೆ ಏನು ಮಾಡಬೇಕು ಅನ್ನೋದು ತುಂಬ ಜನಗಳ ಡೌಟ್ ಆಗಿರುತ್ತೆ. ಕಾರಣ ಏನು ಅಂದರೆ ಎಲ್ಲ ಬ್ಲೌಸ್ ಹೊಲಿತಾರೆ, ಹಾಕ್ಕೊಂಡ್ರೆ ಭುಜ ಜಾರ್ಕೊಂಡು ಹೋಗ್ತಾ ಇರುತ್ತೆ. ಅದು ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಸಪ್ರೇಟ್ ವಿಡಿಯೋ ಅದು ಬೋನ್ ಟೈಲರಿಂಗ್ ಕ್ಲಾಸಲ್ಲಿ ಹಾಕಿದ್ದೀನಿ, ನೋಡಿ. ಆದ್ರೂ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೆಕ್ ಸೈಡ್ ರೌಂಡ್ ಶೇಪ್ ಇದೆಯಲ್ಲ, ಇದು ನೆಕ್ ಸೈಡು. ನಾವು ಅರ್ಧ ಇಂಚ್ ಇದ್ದಿರ್ತೀವಲ್ರ, ಆಮೇಲೆ 1/4 ಇಂಚನ್ನ ಡೌನ್ ಮಾಡಿಕೊಂಡು ಹೀಗೆ ಡೌನಿಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಆವಾಗ ಶೋಲ್ಡರ್ ಡ್ರಾಪ್ ಅಕಸ್ಮಾತ್ ಹೊಲ್ದಿರೋ ಬ್ಲೌಸನ್ನು ನೀವು ಆಯಿತು ಅಂದರೆ ಅದನ್ನು ಕೂಡ ನೀವು ಈ ಥರ ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತು ಹಾಗೆ ನೆಕ್ಕನ್ನು ಜಾಸ್ತಿ ಕಟ್ ಮಾಡ್ಕೊಂಡೋಗ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ. ಓಕೆನಾ? ಅದ್ರ ಬಗ್ಗೆನೇ ತುಂಬ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ನೀಟಾಗಿ ನೋಡ್ಕೊಳ್ಳಿ, ಆಯಿತಾ? ಇವಾಗ ಹೇಳ್ತಾ ಇದ್ರೆ ಮುಂದಿಂದು ಕಂಟಿನ್ಯೂ ನಿಂತ್ಬಿಡುತ್ತೆ. ಅದಕ್ಕೆ ಇವಾಗ ಒಂದು 2-3 ಹೇಳಿದ್ದೀನಲ್ವ, ಮಾಡಾದ್ಮೇಲೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ? ನೋಡ್ರೋ, ಇದು ನೆಕ್ ಸೈಡು, ಇದು ಸ್ಲೀವ್ ಸೈಡು. ನೆಕ್ ಸೈಡಲ್ಲಿ 3/4 ಇಂಚಿಗೆ ಇಲ್ಲಿ ರಫ್ ಹೊಡ್ಕೊಂಡು ಹಿಂಗೆ ಕ್ರಾಸ್ ಇತ್ತು. ಪ್ರತಿ ಒಂದು ಬ್ಲೌಸಲ್ಲೂ ಹೀಗೆ ಮಾಡಿದಾಗ ಆದಷ್ಟು ಶೋಲ್ಡರ್ ಡ್ರಾಪು ಕಮ್ಮಿ ಆಗುತ್ತೆ, ಆಗಲ್ಲ, ಜಾಸ್ತಿ ಆಗಲ್ಲ. ಕೆಲವರು ನೆಕ್ ಅಗಲ ತೊಗೊಂಡಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ. ಆಗದೇ ಇದ್ದಂಗೆ ಈ ರೀತಿ ಫಸ್ಟು ಹೊಲ್ಕೊಂಬಿಡಿ. ಆಮೇಲೆ ಹೊಲ್ದಾಗ ಮಾಡೋದಕ್ಕಿಂತ ಇವಾಗಲೇ ಮಾಡಿಟ್ಕೊಳ್ಳೋದು ಬೆಟ್ರು. ಅದಾದಮೇಲೆ ಬೆನ್ನು, ಬ್ಯಾಕ್ ಸೈಡ್ ಬೆನ್ನಲ್ಲಿ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ, ಓಕೆನಾ? ಈ ರೀತಿ ಒಂದು ಕಿನಾರಿ ಹಾಕ್ಕೊಂಬಿಡಿ. ಓಕೆನಾ? ಅದಾದಮೇಲೆ ಇವೆರಡನ್ನು ಒಂದೇ ಸಮ ಇಟ್ಕೊಳ್ಳಿ. ಓಕೆ, ಇದೊಂದು ಇದನ್ನ ಇರುತ್ತಲ್ರೋ, ಇದು ಎಕ್ಸ್ಟ್ರಾ ಇರುತ್ತಲ್ವಾ, ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಡ್ರು. ಯಾವುದಿದು ಪಟ್ಟಿ ಪೀಸ್ ಹತ್ರ ಇದು ಏನು 10 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀರೋ ಡಾಟ್ ಹಿಡಿದ ಕಮ್ಮಿ ಬರುತ್ತೆ, ಇದನ್ನು ಕಟ್ ಮಾಡ್ಕೊಳ್ಳಿ. ಇವೆರಡನ್ನು ಒಂದೇ ಸಮ ಮಾಡ್ಕೊಳ್ಳಿ. ಆಮೇಲೆ ನೀವು ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಸಮಕ್ಕೆ ಇದನ್ನು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ? ಇದನ್ನು ಎಷ್ಟಿರುತ್ತೋ ಅಷ್ಟು ನೋಡ್ಕೊಂಬಿಟ್ಟು ನೀವು ಇನ್ನೊಂದು ಇದು ಕರೆಕ್ಟಾಗಿ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲಪ್ಪ 1.5 ಇಂಚ್ ಫೋಲ್ಡಿಂಗು ಎಮ್ಮಿಂಗಿಗೆ, ಅದಿದು. ಇಲ್ಲೂ ಅಷ್ಟೇ, ಎರಡೂ ಕಡೆ ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಇಟ್ಕೊಂಡು ಫೋಲ್ಡಿಂಗ್ ಒಟ್ಟಿಗೆ ಮಾಡ್ಕೊಂಬಿಡ್ಬೋದು. ನಿಮಗೆ ತೋರಿಸೋಣ ಅನ್ನೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಈ ರೀತಿ ಇದು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಬಿಡಿ. ಓಕೆ, ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ಫೋಲ್ಡಿಂಗು ಮಾಡ್ಕೊಳ್ಳೋಣ. ಕೆಲವರು ದಪ್ಪನಾದರೂ ಫೋಲ್ಡ್ ಒಂದೇ ಸಲ ಈ ದಪ್ಪನ ಫೋಲ್ಡ್ ಮಾಡ್ಕೊತಾರೆ. ಈ ರೀತಿ ಇಲ್ಲಿ ಎಮ್ಮಿಂಗ್ ಬರುತ್ತೆ. ಇಲ್ಲ ನಿಮ್ಗೆ ಚಿಕ್ಕದು ಬೇಕು ಅಂದರೆ, ತುಂಬ ಚಿಕ್ಕದು ಬೇಡ ಕಣ್ರಪ್ಪ, ಚೆನ್ನಾಗಿ ಕಾಣಿಸಲ್ಲ, ಇಷ್ಟಿದ್ರೆ ಓಕೆ. ತುಂಬ ಚಿಕ್ಕದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಂಗೇನಾರ ಇತ್ತು ಅಂದರೆ ಒಂದೇ ಫೋಲ್ಡಿಂಗ್, ಚಿಕ್ಕದೊಂದು ಫೋಲ್ಡ್ ಮಾಡಿಬಿಟ್ಟು ಒಂದೇ ಫೋಲ್ಡಿಂಗು ಮಾಡ್ಕೊಂಬಿಡಿ. ಓಕೆನಾ? ನಾನೀಗ 2 ಫೋಲ್ಡ್ ಮಾಡಿ ಇಷ್ಟು ದಪ್ಪ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ನೀವು ಮೇಯ್ನ್ ಫ್ಯಾಬ್ರಿಕ್ ಇದು ಲೈನಿಂಗ್ ಬ್ಲೌಸಲ್ಲೂ ಈ ರೀತಿ ಮಾಡಿದಾಗ ಬೆನ್ನ ಹತ್ರ ನೀಟಾಗಿ ಕುತ್ಕೊಳ್ಳುತ್ತೆ. ಓಕೆ,
ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟು ಇದನ್ನು ಎಮಿಂಗ್ ಮಾಡಬೇಕು, ಇದನ್ನು ಸ್ಟಿಚ್ ಬಿಚ್ಚಿ ಸ್ಲೀವ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಸೈಡ್ ಫಿಟ್ಟಿಂಗೇ ಇಂಪಾರ್ಟೆಂಟು. ನೀಟಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ ಆಯಿತಾ. ಸರಿ ಕಣ್ರ, ಇಷ್ಟು ಮಾಡಿ ಇಟ್ಕೊಳ್ಳಿ. ಇಷ್ಟು ಮಾಡೋಕ್ಕೆ ನಿಮ್ಗೆ ಟೈಮ್ ಆಗುತ್ತಲ್ಲ, ಇನ್ನು ನಾಳೆ ನಾಡಿದ್ರಲ್ಲಿ ನೆಕ್ಸ್ಟ್ ವೀಡಿಯೋನ ಹಾಕ್ತೀನಿ. ಆವಾಗ ಸ್ಲೀವ್ ಕಟ್ಟಿಂಗ್ ಇರುತ್ತೆ, ಅದಾದಮೇಲೆ ಸೈಡ್ ಫಿಟ್ಟಿಂಗು ಇರುತ್ತೆ. ಆವಾಗ ನೋಡಿಕೊಂಡು ಹೊಲ್ಕೊಂಡು ಬ್ಲೌಸ್ ನಾವು ಹೊಲ್ದ್ವಿ ಅಂತ ಹಾಕ್ಕೊಂಡು ಖುಷಿ ಪಡಿ. ಓಕೆನಾ, ಸರಿ ಕಣ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.